ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಬೆಳಗಿನ ಎದ್ದು ಕುದುರೆಗಳನ್ನ ಮಾತಾಡ್ಸ್ಕೊಂಡು ಈ ತರ ಪ್ರಕೃತಿ ಸೌಂಡ್ ಸವಿಯಕ್ಕೆ ಎಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ನೋಡಿ, ಯಾವ ತರ ಹಿಂಪ ಕೇಳಿಸ್ತಿದೆ. ಅದಕ್ಕೆ ಬೆಂಗಳೂರು ಮಂದಿಲ್ಲ ಒಂದು ಸಣ್ಣ ಪುಟ್ಟ ಫಾರ್ಮ್ ಹೌಸ್ ಮಾಡ್ಕೊಂಡ್ರೆ ಅವಾಗ ಬಂದು ಈ ತರ ಒಳ್ಳೆ ಪ್ರಕೃತಿ ಮಧ್ಯೆ ಇದ್ರೆ ಒಳ್ಳೆ ಎನರ್ಜಿ ತೊಗೊಂಡೋಗ್ಬೋದು. 2-3 ದಿವಸ ಫಾರ್ಮಲ್ಲಿ ಪ್ರಾಣಿಗಳ ಜೊತೆ ತಿರುಗಾಡ್ಕೊಂಡಿದ್ದು ಇವಾಗ ಮತ್ತೆ ವಾಪಸ್ ಬೆಂಗಳೂರು ಹೋಗಕ್ಕೆ ಬೇಜಾರಾಗುತ್ತೆ. ಏನು ಮಾಡೋಕ್ಕಲ್ಲ, ಬೆಂಗಳೂರು ಕಡೆ ಹೋಗಲೇಬೇಕು. ವಿಷ್ಣು ಅವನ ಪಾಡಿಗೆ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕ್ಯಾರೆಟ್ ಹಾಕಿದ್ದು ಅದನ್ನ ತಿಂತಾ ಇದ್ದ. ನಮ್ಮ ನಿದ್ದೆ ಕೂಡ ತಿನ್ನೋದ್ರಲ್ಲಿ ಬಿಸಿ ಆಗಿದ್ಲು. ಸರಿ ಅಂತ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬೆಂಗಳೂರು ಕಡೆ ಹೊರಟ್ವಿ. ಟಿಫನ್ ಒಂದು ಇಡ್ಲಿ ವಡೆ ತಿಂದು ಕಾಫಿ ಕುಡಿದು ಹಿರಿಯೂರಿಂದ ಬೆಂಗಳೂರಿಗೆ ಬರೋಕೆ ಒಂದು 3 ಅವರ್ ಬೇಕು ಈ ಟ್ರಾಫಿಕ್ ಅಲ್ಲಿ. ಯಾಕಂದ್ರೆ ತುಮಕೂರು ರೋಡ್ ಮಾಡ್ತಿದ್ದಾರೆ ಈಗ. ಅಲ್ಲಿಂದ ಬಂದು ಧನುಷ್ ಅವ್ರು ಡ್ರಾಪ್ ಮಾಡಿ ಹೋದ್ರು. ನಮ್ಮ ಕಾರ್ ಎತ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ಹೋಗಪ್ಪ, ಬೆಂಗಳೂರು ಕಡೆ ಬಂದ್ರೆ ಅದೇ ರೋಡ್, ಅದೇ ಟ್ರಾಫಿಕ್, ಅದೇ ಜನ. ಈ ನಮ್ ಗಿರಿನಗರ ಡಬಲ್ ರೋಡ್ ಅಲ್ಲಿ ಮಾತ್ರ ಸ್ವಲ್ಪ ಮರ ಗಿಡ ಉಳ್ಕೊಂಡಿದೆ. ಆಕ್ಚುಲಾಗಿ ಬೆಂಗಳೂರು ಹಿಂಗೆ ಇತ್ತು ಮುಂಚೆ, ಮರ ಗಿಡ ತುಂಬಿಕೊಂಡು. ಈ ಡೆವಲಪ್ಮೆಂಟ್ ಡೇಸ್ ಮರ ಗಿಡ ಕುಯ್ಕೊಂಡು ಓಡಾಡ್ತಾರೆ. ಕಾರ್ ಪಾರ್ಕ್ ಮಾಡಿ ಮನೆಗೆ ಬಂದು ಮನೇಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ಲಂಬಿಂಗ್ ವರ್ಕ್ ನಡೀತಿದೆ. ಸ್ವಲ್ಪ ಕೆಲಸ ಇದೆ ಅಂತ ಜನರ ಕಡೆ ಹೊರಟಿದ್ದೆ. ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂದ್ರೆ ನಗರಬಾವಿ ಕಡೆ ಹೊರಟೆ. ಒಬ್ಬರನ್ನ ಮೀಟ್ ಮಾಡ್ಬೇಕಿತ್ತು. ಆ ಪಾರ್ಟಿ ಫೋನ್ ಇಲ್ಲ, ಅದಕ್ಕೆ ವಾಪಸ್ ಬಂದೆ. ಟೈಮ್ ಆಯ್ತು. ನಮ್ಮ ಫಾರ್ಮ್ ಕೊಂಡು ನನ್ನ ತಮ್ಮನ ಕಡೆ ಡ್ರಾಪ್ ಹಾಕ್ಸ್ಕೊಂಡು ಬಸ್ ಹಿಡ್ಕೊಂಡು ಸೀದಾ ಮಧುರ್ ಕಡೆ ಬಂದೆ. ಬಸ್ ಹಿಡಿದು ಫಾರ್ಮ್ ಹೋಗಿ ಫಸ್ಟ್ ನೋಡಿದ್ದೆ. ಫಸ್ಟ್ ಮಾತಾಡ್ಸಿ ನಮ್ಮ ಹಸುಕರುನ ಅಲ್ಲಿ ಹೋಗ್ಬಿಟ್ಟು ಎಷ್ಟು ಜನ ನೋಡ್ತಿದ್ವು. ಎಲ್ಲಾನು ಮುದ್ ಮಾಡಿ ಮೈಸೂರಿ ಮಾತಾಡ್ಸ್ಕೊಂಡು ನಮ್ಮ ಪುಟ್ಟಿಗೂ ಮೈಸೂರಿ ಮಾತಾಡ್ಸಿ ಮುದ್ ಮಾಡಿ. ಇವತ್ತಿನ ಕತೆ ಇಷ್ಟೇ.